ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಹೋಟೆಲ್ ಥರನೇ ಒಂದು ಪೂರಿ ರೆಸಿಪಿ ಮಾಡೋದು. ಇದು ರೆಡಿ ಹಾಕೋಣ, ಇದು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಪಾತ್ರದಲ್ಲಿ 2 ಕಪ್ ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಸ್ವಲ್ಪ ಅರಿಶಿನ ಪೌಡ್ರ್ ಎಲ್ಲ ಚೆನ್ನಾಗಿ ಇದೊಂದು ಮಿಕ್ಸ್ ಹಾಕೋಣ. ಅರಿಶಿನ ಪೌಡ್ರು, ಉಪ್ಪು ಎಲ್ಲ. 2 ಟೀ ಸ್ಪೂನ್ ರವೆ ಹಾಕೋಣ. ಉಪ್ಪಿಟ್ಟು ರವೆ, ಚಿರೋಟಿ ರವೆ, ಯಾವುದು ರವೆ ಇಲ್ಲ ಹಾಕಬೇಕು. 2 ಟೀ ಸ್ಪೂನ್. 3/4 ಕಪ್ಪಿನ ನೀರು ನಾನೊಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕಿದ್ದೆ. ಸಕ್ಕರೆ ಚೆನ್ನಾಗಿ ಮಿಕ್ಸ್ ಹಾಕೋಣ. ಈ ನೀರು ಹಿಟ್ಟಲ್ಲಿ ಹಾಕಿ ಹಿಟ್ಟು ರೆಡಿ ಹಾಕಬೇಕು. ಏನಂದ್ರೆ ಸಕ್ಕರೆ ಹಾಕಿ ಎಲ್ಲ ಕಡೆ ಒಂದು ಮೆಲ್ಟ್ ಆಗಲ್ಲ, ಅದಕ್ಕೆ ನೀರಲ್ಲೊಂದು ಕಲಸಿದ್ದು. ಚಪಾತಿ ಹಿಟ್ಟಲ್ಲಿ ಸ್ವಲ್ಪ ಗಟ್ಟಿ ಹಾಕಿ ರೆಡಿ ಹಾಕಬೇಕು. ಹಿಟ್ಟು ಎಲ್ಲ ನೀರು ಒಟ್ಟಿಗೆ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೆಡಿ ಹಾಕಬೇಕು. ಈಗ ಹಿಟ್ಟು ರೆಡಿಯಾಗಿದ್ದು. ಇದು ಅರಿಶಿನ ಪೌಡ್ರ್ ಹಾಕಿದ್ದು ಅಂದರೆ ಕಲರ್ ಸಿಗ್ತಲ್ಲ. ಸಕ್ಕರೆ ಹಾಕಿದ್ದು ಒಳ್ಳೆ ಟೇಸ್ಟ್ ಆಗಿರುತ್ತೆ, ಅದಕ್ಕೆ ಸಾಫ್ಟು ಆಗಿರುತ್ತೆ ಪೂರಿ, ಅದಕ್ಕೆ ಅದು ಹಾಕಿದ್ದು. ಈಗ ಹಿಟ್ಟು ರೆಡಿಯಾಗಿದ್ದು. ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು. ಹಿಟ್ಟು ನಾನು ಇಷ್ಟೇ ಉಂಡೆ ಎಲ್ಲ ಹಾಕಿಟ್ಟಿದ್ದೀವಿ. ಈ ರೀತಿಯಲ್ಲಿ ರೆಡಿ ಹಾಕಿಡಬೇಕು. ನೋಡಿ, ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ತೆಳು ಬೇಡ. ಈ ರೀತಿ ಎಲ್ಲ ಒಂದು ರೆಡಿ ಹಾಕಿಡಬೇಕು. ಆಯಿಲು ಚೆನ್ನಾಗಿ ಬಿಸಿ ಆಗಿದ್ದು ಪೂರಿ ಒಂದೊಂದಾಗಿ ಹಾಕೋಣ. ನಾನು ಕೋಕೋನಟ್ ಆಯಿಲ್ ಹಾಕಿದ್ದು, ಅದಕ್ಕೆ ಒಂದು ನೊರೆ ಥರನೇ ಇದು. ಆಯಿಲು ಬಿಸಿ ಆಗೋಣ ಟೈಮಲ್ಲಿ ತಿರುಗಿ ಹಾಕೋಣ. ಒಳ್ಳೆ ಕಲರ್ ಬಂದಿದೆ. ಈಗ ನಮ್ಮದೊಂದು ಪೂರಿ ರೆಡಿಯಾಗಿದ್ದು. ಈ ರೀತಿಲೆಲ್ಲ ರೆಡಿ ಹಾಕಿಡಬೇಕು. ಈಗ ನಮ್ಮದು ಪೂರಿ ಎಲ್ಲ ರೆಡಿಯಾಗಿದೆ. ಒಳ್ಳೆ ಸಾಫ್ಟ್ ಕಲರ್ ನೋಡಿ. ಇದು ಒಳ್ಳೆ ಟೇಸ್ಟ್. ರವೆ ಅಲ್ವಾ ಹಾಕಿಲ್ವಾ, ಅದಕ್ಕೆ ನೋಡಿ ಸಾಫ್ಟ್ ಆಗಿರುತ್ತೆ, ಒಂದು ಕ್ರಿಸ್ಪಿ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹೋಟೆಲ್ ಥರ ಅದೇ ಟೇಸ್ಟ್ ಬರುತ್ತೆ. ಈ ರೀತಿ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ, ಫ್ರೆಂಡ್ಸ್ನೊಂದು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.